ಅದೇನು ಕರ್ಮ ಗುರು ಗೊತ್ತಿಲ್ಲ. ಫೋನ್ ಜಾಸ್ತಿ ಯೂಸ್ ಮಾಡಿಲ್ಲ, ಒಂದು ನಾರ್ಮಲಾಗಿ ಯೂಸ್ ಮಾಡಿರ್ತೀವಿ, ಲೈಕ್ ವಾಟ್ಸಪ್ ಯೂಸ್ ಮಾಡಿರ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೀವಿ, ಇನ್ಸ್ಟಾ ಯೂಸ್ ಮಾಡಿರ್ತೀವಿ, ಹಾಗೆ ಬಿಟ್ಟಿರ್ತೀವಿ. ಬಟ್ ಜಾಸ್ತಿ ಯೂಸ್ ಮಾಡಿರಲ್ಲ, ಆಗಲೇ ಒಂದು ಮೆಸೇಜ್ ಕೂಡ ಬಂದ್ಬಿಡುತ್ತೆ, ಯು ಹ್ಯಾವ್ ಯೂಸ್ 50% ಆಫ್ ಡೇಟಾ ಅಂತ. ಇದನ್ನ ಮೆಸೇಜ್ ಅಂದರೆ ಈ ಮೆಸೇಜ್ ನೋಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೂಡ ಒಂದ್ಸಲಿ ಸೈಕ್ ಆಗಿಬಿಡ್ತಾರೆ. ಇದೇನಪ್ಪ ನಾನು ಜಾಸ್ತಿ ನೆಟ್ಟೇ ಯೂಸ್ ಮಾಡಲ್ಲ, ಇಷ್ಟು ಬೇಗ ಇಂಟರ್ನೆಟ್ ಖಾಲಿಯಾಕೆ ಹೇಗೆ ಸಾಧ್ಯ ಅಂತ. ಇದು ನಿಮ್ಮ ಹತ್ರ ಮಾತ್ರ ಅಲ್ಲ, ನನ್ನ ಹತ್ರ ಕೂಡ ಸೇಮ್ ಸಿಚುವೇಶನ್ ಕೂಡ ಆಗ್ತಾಯಿತ್ತು. ಮುಂಚೆ ಜಾಸ್ತಿ ನೆಟ್ ಯೂಸ್ ಮಾಡಿರಲ್ಲ, ಆದರೆ ಹೆಂಗೆ ಇಷ್ಟು ಬೇಗ ಡೇಟಾ ಖಾಲಿಯಾಕೆ ಸಾಧ್ಯ ಅಂತ. ಆದರೆ ನಾನು ಯಾವಾಗ ಈ 5 ಸೆಟ್ಟಿಂಗನ್ನು ಫೋನಲ್ಲಿ ಎನೇಬಲ್ ಮಾಡಿದೆ ಅವಾಗಿಂದ ಈ ಪ್ರಾಬ್ಲಮ್ ನನ್ನ ಫೋನಲ್ಲಿ ನೋಡೋಕ್ಕೆ ಸಿಗ್ತಲ್ಲ. ನೀವು ಕೂಡ ಅಷ್ಟೇ ಪ್ರತಿದಿನ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ. 1 GB ಡೇಟಾನ ಹಾಕ್ಸ್ಕೊಂಡಿರ್ತೀರಾ, ಕಂಪ್ಲೀಟ್ ಆಗಿ ಡೇ ಫುಲ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಡೋಂಟ್ ವರಿ, ಈ ಒಂದು ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಫೋನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ 5 ಸೆಟ್ಟಿಂಗ್ ಅನ್ನ ನಿಮ್ಮ ಫೋನಲ್ಲಿ ಎನೇಬಲ್ ಮಾಡಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ 1 GB ಡೇಟಾ ಕಂಪ್ಲೀಟ್ ಡೇ ಯೂಸ್ ಮಾಡ್ಬೋದು. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಿದ್ರೆ ಇನ್ನು ಕೂಡ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಗುರು. ಹಾಗೂ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಮತ್ತೆ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಪೇಜ್ ಅನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಹಾಗಿರೋತಿನ ವಿಡಿಯೋವನ್ನ ಶೋಣ. ಮತ್ತೆ ಈಗ ನೋಡ್ಬೋದು ರೀಚಾರ್ಜ್ ರೇಟ್ ಕೂಡ ಜಾಸ್ತಿ ಮಾಡ್ತಾರೆ. ಅದರಲ್ಲೂ ನಾವು ನೆಟ್ಟೇ ಜಾಸ್ತಿ ಯೂಸ್ ಮಾಡಲ್ಲ, ಬೇಗ ಇಂಟರ್ನೆಟ್ ಖಾಲಿ ಆಗ್ತಿದೆ, ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಹೊಡೆದ ಬೀಳುತ್ತೆ. ಹಾಗಾಗಿ ಇರೋ ನೆಟ್ ಅನ್ನ ಯಾವ ತರ ಸೇವ್ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತೆ ಈ ಒಂದು ವಿಡಿಯೋದಲ್ಲಿ ಏನೇನು ಸೆಟ್ಟಿಂಗ್ಸ್ ಅನ್ನ ತಿಳಿಸ್ಕೊಡ್ತೀನಿ, ಮತ್ತೆ ಏನೇನು ಟಿಪ್ಸ್ ಅನ್ನ ಹೇಳ್ತೀನಿ, ಪ್ರತಿಯೊಂದು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಡೆಫಿನೆಟ್ಲಿ ನೀವು 1 GB ಡೇಟಾವನ್ನ ಡೇ ಫುಲ್ ಯೂಸ್ ಮಾಡ್ಬೋದು. ನಿಮ್ಮ ಫೋನ್ ನ ತಗೊಳ್ಳಿ, ಅದಾದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಸೆಟ್ಟಿಂಗ್ಸ್ ಗೆ ಬನ್ನಿ. ನಂತರ ಇಲ್ಲೊಂದು ಸೆಟ್ಟಿಂಗ್ ಕೂಡ ಇರುತ್ತೆ. ಈ ಒಂದು ಸೆಟ್ಟಿಂಗ್ ಅನ್ನ ಯಾರು ಕೂಡ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ. ಅದೇನಂದ್ರೆ ಇಲ್ಲಿ ಸರ್ಚ್ ಬಾರ್ ಮೇಲೆ ಸರ್ಚ್ ಮಾಡಿ ಡೇಟಾ ಸೇವರ್ ಅಂತ ನೋಡ್ಬೋದು. ಡೇಟಾ ಸೇವರ್ ಅಂತ ಕಾಣುತ್ತೆ. ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಫಸ್ಟ್ ಆಪ್ಷನ್ ಕೂಡ ಕಾಣುತ್ತೆ ಡೇಟಾ ಸೇವರ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಈ ಒಂದು ಸೆಟ್ಟಿಂಗ್ ಅನ್ನ ಫೋನಲ್ಲಿ ಎನೇಬಲ್ ಕೂಡ ಮಾಡಿದ್ದೀನಿ. ಇದು ನಿಮ್ಮ ಫೋನಲ್ಲಿ ಆಫ್ ಕೂಡ ಆಗಿರುತ್ತೆ. ಸಿಂಪಲ್ ಆಗಿ ನೋಡ್ಬೋದು ಟರ್ನ್ ಆನ್ ನೌ ಅಂತ ಕಾಣ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನನಗೆ ಡೇಟಾ ಸೇವರ್ ನಿಮ್ಮ ಫೋನಲ್ಲಿ ಎನೇಬಲ್ ಕೂಡ ಆಗುವಂಥದ್ದು. ಇದನ್ನ ಎನೇಬಲ್ ಮಾಡ್ತಾ ನನಗೆ ನಿಮ್ಮ ಫೋನಲ್ಲಿ ಜಾಸ್ತಿ ನೆಟ್ ಖಾಲಿ ಆಗೋದಿಲ್ಲ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಫೇಸ್ಬುಕ್ ಅನ್ನ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ. ಫೇಸ್ಬುಕ್ ನ ಯೂಸ್ ಮಾಡ್ತಿದ್ದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ತುಂಬಾ ಇಂಟರ್ನೆಟ್ ನ ಕೂಡ ಕನ್ಸ್ಯೂಮ್ ಮಾಡುತ್ತೆ. ಬಟ್ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿದ್ಮೇಲೆ ಇಂಟರ್ನೆಟ್ ಕನ್ಸ್ಯೂಮ್ ಮಾಡೋದು ಕಡಿಮೆ ಆಗುವಂಥದ್ದು. ಅದಾದ್ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಅಪ್ಲಿಕೇಶನ್ಗೆ ನಾರ್ಮಲ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ಅಂತ ನೀವು ಸೆಟ್ಟಿಂಗ್ ಮಾಡ್ಕೊಬೇಕು ಅಂದ್ರೆ ಕೆಳಗಡೆ ನೋಡ್ಬೋದು ಆಪ್ಸ್ ದಟ್ ಕ್ಯಾನ್ ಆಲ್ವೇಸ್ ಯೂಸ್ ಡೇಟಾ ಅಂತ ಕಾಣಿಸ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫೋನಲ್ಲಿ ಎಷ್ಟು ಅಪ್ಲಿಕೇಶನ್ಗಳಿರುತ್ತೆ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಕೂಡ ಎಲ್ಲೇ ಎಷ್ಟಾಗುತ್ತೆ. ಸಿಂಪಲ್ ಆಗಿ ಎನೇಬಲ್ ಮಾಡ್ಕೊಂಡ್ರಿ ಅಂದ್ರೆ ಆ ಒಂದು ಅಪ್ಲಿಕೇಶನ್ಗೆ ಡೇಟಾ ನಾರ್ಮಲ್ ಆಗಿ ಕನೆಕ್ಟ್ ಆಗ್ತಾ ಇರುತ್ತೆ. ಈಗಂತೂ ತುಂಬಾ ಡಿವೈಸ್ಗಳಲ್ಲಿ ಈ ಒಂದು ಸೆಟ್ಟಿಂಗ್ ಅನ್ನ ಕೂಡ ಕೊಡ್ತಿದ್ರೆ ಈಗಲೇ ಸರ್ಚ್ ಮಾಡಿ ಈ ಒಂದು ಡೇಟಾ ಸೇವರ್ ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ನೋಡ್ಬೋದು ಕೆಲವೊಂದು ಫೋನ್ಗಳಲ್ಲಿ ಈ ಒಂದು ಸೆಟ್ಟಿಂಗ್ ಇಲ್ಲ ಅಂದ್ರೆ ಡೋಂಟ್ ವರಿ, ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಕೂಡ ಇದೆ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಅದಾದ್ಮೇಲೆ ನಿಮ್ಮ ಫೋನಲ್ಲಿ ಡೇಟಾ ಸೇವರ್ ಇದ್ರೂ ಕೂಡ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳಿ, ಡೇಟಾ ಇನ್ನಷ್ಟು ಸೇವ್ ಆಗುವಂಥದ್ದು. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಆಪ್ಸ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ನೋಡ್ಬೋದು ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಅಪ್ಲಿಕೇಶನ್ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ಡೇಟಾವನ್ನ ಕನ್ಸ್ಯೂಮ್ ಕೂಡ ಮಾಡ್ತಾ ಇರುತ್ತೆ. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಯಾವ ಅಪ್ಲಿಕೇಶನ್ ಜಾಸ್ತಿ ಡೇಟಾವನ್ನ ತಗೊಳ್ತಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಅಪ್ಲಿಕೇಶನ್ನ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗದೇ ಇರೋ ಥರ ಮಾಡಬೇಕಾಗುತ್ತೆ. ಸಿಂಪಲ್ಗೆ ಅದರೊಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡೋದು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದಿರ ಅಂದರೆ ಮೊಬೈಲ್ ಡೇಟಾ ಅಂತ ಕಾಣಿಸಲ್ಲ, ಸಿಂಪಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದೊಂದು ಆಪ್ಷನ್ ಕೂಡ ಇರುವಂಥದ್ದು ಅಲೋ ಬ್ಯಾಕ್ಗ್ರೌಂಡ್ ಡೇಟಾ ಯೂಸೇಜ್ ಅಂತ ಕಾಣಿಸಲ್ಲ. ಸಿಂಪಲ್ ಆಗಿ ಇದನ್ನ ಆಫ್ ಮಾಡಿದ್ರಿ ಅಂದರೆ ಈಗ ಈ ಒಂದು ಅಪ್ಲಿಕೇಶನ್ಗೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೂ ನೆಟ್ ಕನೆಕ್ಷನ್ ಆಗೋದಿಲ್ಲ. ನೀವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಮಾತ್ರ ಆ ಒಂದು ಅಪ್ಲಿಕೇಶನ್ಗೆ ನೆಟ್ ಹೋಗುತ್ತೆ, ನೆಟ್ ಕನ್ಸ್ಯೂಮ್ ಆಗುತ್ತೆ ಹೊರತು ನೀವು ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ಬಿಟ್ಟಿದ್ರು ಕೂಡ ಡೇಟಾ ಸಪ್ಲೈ ಆಗೋದಿಲ್ಲ. ಇದರಿಂದ ತುಂಬ ನೆಟ್ ಇಲ್ಲಿ ಸೇವ್ ಆಗುತ್ತೆ. ಅದೇ ರೀತಿ ತುಂಬ ಅಪ್ಲಿಕೇಶನ್ಗಳು ಕೂಡ ಇರುತ್ತೆ. ಎಲ್ಲ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ನೋಡ್ಬೋದು ಅಲೋ ಬ್ಯಾಕ್ಗ್ರೌಂಡ್ ಡೇಟಾ ಯೂಸೇಜ್ ಅಂತ ಕಾಣಿಸಲ್ಲ, ಅದನ್ನ ಆಫ್ ಮಾಡಿ ನೀವಿಲ್ಲಿ ಇಂಟರ್ನೆಟನ್ನು ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಇನ್ನು ಮೂರನೇ ಸೆಟ್ಟಿಂಗ್ ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಕೂಡ ಆಗಿದೆ. ನಿಮ್ಮ ಡೇಟಾ ಅರ್ಧ ಕನ್ಸ್ಯೂಮ್ ಆಗೋದೇ ಇಲ್ಲಿ. ಸಿಂಪಲ್ ಆಗಿ ಪ್ಲೇಸ್ಟೋರ್ಗೆ ಬನ್ನಿ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೋಡ್ಬೋದು ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಕಾಣುತ್ತಲ್ಲ, ಸಿಂಪಲ್ಗೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಲವರು ಆಟೋ ಅಪ್ಡೇಟ್ ಓವರ್ ಎನಿ ನೆಟ್ವರ್ಕ್ ಸೆಟ್ಟಿಂಗನ್ನು ಸೆಲೆಕ್ಟ್ ಕೂಡ ಮಾಡ್ತಾರೆ. ಈ ಥರ ಮಾಡಿದಾಗ ನೀವು ಏನಾಗುತ್ತೆ ಅಂದರೆ ಇದು ಡಿಫಾಲ್ಟ್ ಆಗಿರುತ್ತೆ, ಅದು ನೀವು ಚೇಂಜೇ ಮಾಡ್ಕೊಂಡಿರೋದಿಲ್ಲ. ಈಗ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಆಟೋ ಅಪ್ಡೇಟ್ ಆಪ್ಸ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಕಾಣ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಇದು ನಿಮ್ಮ ಫೋನಲ್ಲಿ ಅಪ್ಡೇಟ್ ಆಲ್ ಆಪ್ಸ್ ಓವರ್ ವೈಫೈ ಮೊಬೈಲ್ ಡೇಟಾ ಅಂತ ಸೆಲೆಕ್ಟ್ ಆಗಿತ್ತು ಅಂದರೆ ಅದಕ್ಕೆ ನಿಮ್ಮ ಫೋನಲ್ಲಿ ಬೇಗ ಡೇಟಾ ಕನ್ಸ್ಯೂಮ್ ಕೂಡ ಆಗ್ತಾ ಇರುತ್ತೆ. ಸೊ ಈ ಒಂದು ಸೆಟ್ಟಿಂಗ್ ಮಾಡಿದ್ಮೇಲೆ ನಿಮ್ಮ ಫೋನಲ್ಲಿ ಆಲ್ಮೋಸ್ಟ್ ನೆಟ್ ಸೇವ್ ಆಗುವಂಥದ್ದು. ಏನಕ್ಕೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಗೊತ್ತಿಲ್ಲ, ನನಗೆ ಮೊಬೈಲ್ ಡೇಟಾ ಆನ್ ಮಾಡ್ತಂಗೆ ಅಪ್ಲಿಕೇಶನ್ಗಳು ಅಪ್ಡೇಟ್ ಕೂಡ ಆಗುತ್ತೆ. ಬಟ್ ಈ ಒಂದು ಸೆಟ್ಟಿಂಗ್ ಮಾಡಿದ್ಮೇಲೆ ಆ ರೀತಿ ಆಗೋದಿಲ್ಲ.
ಫ್ರೆಂಡ್ಸ್, ಇನ್ನು ಮೂರನೇ ಸೆಟ್ಟಿಂಗ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ನಿಮ್ಮ ಫೋನ್ಲಿ ಗೂಗಲ್ ಫೋಟೋಸ್ ಇತ್ತು ಅಂದ್ರೆ ನಿಮಗೆ ಗೊತ್ತಿಲ್ಲಂಗೆ ಬ್ಯಾಕ್ಗ್ರೌಂಡಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ಗಳು ಬ್ಯಾಕಪ್ ಆಗ್ತಾನೆ ಇರುತ್ತೆ. ಅದನ್ನ ಯಾವ ಥರ ಆಫ್ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಮತ್ತೆ ಇಲ್ಲಿ ಗೂಗಲ್ ಫೋಟೋಸ್ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಇಲ್ಲಿ ಪ್ರೊಫೈಲ್ ಐಕನ್ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಫೋಟೋ ಸೆಟ್ಟಿಂಗ್ಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ನೋಡ್ಬೋದು ಬ್ಯಾಕಪ್ ಅಂತ ಕಾಣ್ತಾರೆ, ಸಿಂಪಲ್ ಆಗಿ ಬ್ಯಾಕಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫೋನ್ಲಿ ಈ ಒಂದು ಬ್ಯಾಕಪ್ ಅನ್ನೋದು ಎನೇಬಲ್ ಆಗಿತ್ತು ಅಂದ್ರೆ ನಿಮ್ಮ ಫೋನ್ಲಿ ಪ್ರತಿದಿನ ಗೊತ್ತಿಲ್ಲಂಗೆ ಬೇಗ ಬೇಗ ಇಂಟರ್ನೆಟ್ ಖಾಲಿ ಆಗೋದಿಲ್ಲ. ಹಾಗಾಗಿ ಬ್ಯಾಕಪ್ ಅಂತ ಆನ್ ಆಗಿತ್ತು ಅಂದ್ರೆ ಫಸ್ಟ್ ಇದನ್ನ ಆಫ್ ಮಾಡ್ಕೊಳ್ಳಿ. ಈಗ ಯಾವುದೇ ಕಾರಣಕ್ಕೂ ನಿಮ್ಮ ಫೋನ್ಲಿ ಬೇಗ ಇಂಟರ್ನೆಟ್ ಖಾಲಿ ಆಗೋದಿಲ್ಲ. ಫ್ರೆಂಡ್ಸ್, ಇನ್ನ ನಾಲ್ಕನೇದಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ನೀವು ಜಾಸ್ತಿ ಯೂಟ್ಯೂಬ್ ನೋಡ್ತಿದ್ರ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರ ಅಂದ್ರೆ ನೀವು ನೋಡ್ಬೋದು ವಿಡಿಯೋ ಕ್ವಾಲಿಟಿ ತುಂಬಾ ಹೈಯಲ್ಲಿ ಕೂಡ ಇಟ್ಕೊಂಡು ನೋಡ್ತಾ ಇರ್ತೀರಾ. ಅವಾಗ ಏನಾಗುತ್ತೆ, ಡೇಟಾ ಬೇಗ ಕನ್ಸ್ಯೂಮ್ ಕೂಡ ಆಗುವಂಥದ್ದು. ಆ ಥರ ಆಗಬಾರ್ದು ಅಂದ್ರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಬನ್ನಿ. ಅದಾದ್ಮೇಲೆ ಮತ್ತೆ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಸೆಟ್ಟಿಂಗ್ಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಮೇಲ್ಗಡೆ ಇದೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ನಾನು ಸೆಟ್ಟಿಂಗ್ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ. ವಿಡಿಯೋ ಕ್ವಾಲಿಟಿ ಅಂಡ್ ಮೊಬೈಲ್ ನೆಟ್ವರ್ಕ್ಸ್ ಅಂತ ಕಾಣ್ತಲ್ಲ, ಇಲ್ಲಿ ಡಾಟಾ ಸೇವರ್ನ ಎನೇಬಲ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡಿದ್ರು ಕೂಡ 360p ಇಲ್ಲ ಅಂದ್ರೆ 480p ರೆಸಲ್ಯೂಷನ್ ಅಲ್ಲಿ ವಿಡಿಯೋ ಪ್ಲೇ ಕೂಡ ಆಗುವಂಥದ್ದು. ಹಾಗಾಗಿ ನನ್ನ ಫೋನ್ಲಿ ಬೇಗ ಡೇಟಾ ಖಾಲಿ ಆಗೋದಿಲ್ಲ. ಅದೇ ಮೊಬೈಲ್ ಅಂದ್ರೆ ವೈಫೈನ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಅವಾಗ ಮಾತ್ರ ಅಲ್ಲಿ ಹೈ ಪಿಕ್ಚರ್ ಕ್ವಾಲಿಟಿನ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ಬೇಕಾದ್ರೂ ಡೇಟಾ ಖಾಲಿ ಆಗಲಿ ಪ್ರಾಬ್ಲಮ್ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ಅನ್ನ ಯೂಟ್ಯೂಬ್ ಅಲ್ಲಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಕೂಡ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಮತ್ತೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಸರ್ಚ್ ಮಾಡಿ ಡೇಟಾ ಸೇವರ್ ಅಂತ ಸರ್ಚ್ ಮಾಡ್ದಂಗೆ ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡೇಟಾ ಸೇವರ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಯಾವಾಗ ಎನೇಬಲ್ ಮಾಡ್ತೀರಾ ಯಾವುದೇ ಕಾರಣಕ್ಕೂ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೈ ಕ್ವಾಲಿಟಿ ರೀಲ್ಸ್ ಪ್ಲೇ ಆಗೋದಿಲ್ಲ, ಅದ್ರ ಬದಲಾಗಿ ಲೋ ಕ್ವಾಲಿಟಿ ರೀಲ್ಸ್ ಪ್ಲೇ ಕೂಡ ಆಗುತ್ತೆ. ಇದರಿಂದ ನಿಮ್ಮ ಡೇಟಾ ಕೂಡ ತುಂಬಾ ಇಲ್ಲಿ ಸೇವ್ ಆಗುವಂಥದ್ದು. ಫ್ರೆಂಡ್ಸ್, ಇನ್ನು ಕೊನೆದಾಗಿ ಒಂದು ಬೋನಸ್ ಟಿಪ್ ಅನ್ನ ಕೂಡ ಕೊಡ್ತೀನಿ. ಕೆಲವರು ಏನು ಮಾಡಿರ್ತೀರಾ, ವಾಟ್ಸಪ್ ಅಲ್ಲಿ ಮೀಡಿಯಾಗಳನ್ನ ಆಟೋ ಡೌನ್ಲೋಡ್ನ ಎನೇಬಲ್ ಕೂಡ ಮಾಡಿರ್ತೀರಾ. ಇದರಿಂದ ಯಾವುದೇ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಅದನ್ನು ಸೆಂಡ್ ಮಾಡಿದ್ರು ಅಂದರೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಕೂಡ ಆಗುತ್ತೆ. ನನಗೆ ಬೇಡ ಅಂದರೂ ಕೂಡ ಅದನ್ನ ಯಾವ ಥರ ಆಫ್ ಮಾಡೋದಂದರೆ ಸಿಂಪಲ್ಗೆ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಸ್ಟೋರೇಜ್ ಅಂಡ್ ಡೇಟಾ ಅಂತ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಕಾಣ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಕಾಣ್ತಲ್ಲ, ಇಲ್ಲಿ ಪ್ರತಿಯೊಂದು ಕೂಡ ಅನ್ಟಿಕ್ ಮಾಡಿ. ಅಂದ್ರೆ ಟಿಕ್ ಆಗಿತ್ತು ಅಂದ್ರೆ ಅನ್ಟಿಕ್ ಮಾಡಿ. ಈ ತರ ಟಿಕ್ ಕೂಡ ಇರುತ್ತೆ, ಅದನ್ನ ಅನ್ಟಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ ಅಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮೀಡಿಯಾಗಳು ಡೌನ್ಲೋಡ್ ಆಗೋಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಇದರಿಂದ ಇಂಟರ್ನೆಟ್ ಕೂಡ ಸೇವ್ ಆಗುವಂಥದ್ದು. ಮತ್ತೆ ಇನ್ನೊಂದೇನು ಅಂದ್ರೆ ನಿಮಗೆ ಬೇಕಾದಾಗ ಮಾತ್ರ ಫೋನ್ಲಿ ಇಂಟರ್ನೆಟ್ ಅನ್ನು ಆನ್ ಮಾಡ್ಕೊಳ್ಳಿ. ಎನಿ ಟೈಮ್ ಆನ್ ಮಾಡ್ಕೊಂಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಯಾವ್ದೊಂದು ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಅವಾಗ ಡೇಟಾ ಇಲ್ಲಿ ಖಾಲಿ ಆಗುವಂಥದ್ದು. ಇಷ್ಟು ಟಿಪ್ಸ್ ಅನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ 1 GB ಡೇಟಾ ಆರಾಮಾಗಿ ನಿಮ್ಮ ಫೋನಲ್ಲಿ ಬರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.